ಕೈ ಹಿಡ್ಕೊಂಡಾಗ ಒಂದು ಸಾಂಗ್ ನೆನಪಾಯ್ತು. ಇವತ್ತು ನಮ್ಮ ದೊಡ್ಡಪ್ಪ ರೇಸಲ್ಲಿ ಹೋಗಿ ಕೇಕ್ ಹೋಯ್ತು. ಇವತ್ತು ಬೆಳಗ್ಗೆ ನಿದ್ದೆ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಕಾಲೇ ಮನೆ ಕಡೆ ಊರಿಗೆ ಅಂತ ಹೋದೆ. ಅಲ್ಲೋಗಿ ನೋಡಿದ್ರೆ ಫಂಕ್ಷನ್ ಐತೆ. ಆಮೇಲೆ ಮನೇಲಿ ರೆಡಿಯಾಗಿ ಫಂಕ್ಷನ್ಗೆ ಅಂತ ಎಲ್ಲರೂ ಹೋದೋ. ಅಲ್ಲಿ ನೋಡಿ ಸಖತ್ ಜನ ಅಂದ್ರೆ ಜನ. ಈ ಜನದಲ್ಲಿ ಹೆಂಗೆ ಕೂತ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಎಲ್ಲರೂ. ಹೆಂಗೋ ಆ ಜನದಲ್ಲಿ ಹೆಂಗೋ ಸೀಟ್ ಸಿಕ್ತು ಅಂತ ಊಟ ಮಾಡ್ಕೊಂಡು ನಾನು ಮತ್ತು ನಮ್ಮ ಅವ್ವ ಇಬ್ರು ಹೊಂಟೋ. ಸುಸ್ತಾಯ್ತದೆ ಅಂತ ಅಂದ್ಬಿಟ್ಟು ಕೈ ಹಿಡ್ಕೊಂಡು ನಮ್ಮ ಅವ್ವ. ಆ ಸಮಯದಲ್ಲಿ ಒಂದು ಸಾಂಗ್ ನೆನಪಾಯ್ತು. ನಮ್ಮ ಅವ್ವನ ಗಾಡಿ ಕುಡಿಸ್ಬಿಟ್ಟು ನಿಮ್ಮ ದೊಡ್ಡಪ್ಪನ ತೋಟಕ್ಕೆ ಹೋಗೋಣ ಅಂತ ಹೋಗಿ ನೋಡಿದ್ರೆ ಒಂದು ಟೊಮಾಟೋ ಬೆಳೆ ಬಿಡವಾ, ಒಂದು ಟೊಮಾಟೋನು ಇಲ್ಲ ಕಿತ್ಕೊಳ್ಳೋಣ ಅಂದ್ರೆ. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುತ್ತ ಟವರ್ ನೋಡ್ಕೊಂಡು ಮನೆಗೆ ಅಂತ ಬಂದು. ನಮ್ಮ ಮನೆಗೆ ಅಂತೀರ ಅಲ್ಲ, ನಮ್ಮ ಅಜ್ಜಿ ಮನೆಗೆ ಹೋದು. ಅಲ್ಲಿ ನೋಡಿದ್ರೆ 3 ಜನ ಹುಡ್ಕೊಂಡ್ ಬರ್ತಾವ ಅವಳೆ. ಬಾರಿ ಬೇಗ ಅಂದ್ರೆ ಗೊತ್ತಾಯಿಲ್ಲ. ನಮ್ಮನ್ನ ತಗೋ ಸ್ವಲ್ಪ ರೇಕ್ಸ್ ಅಂತ ಅನ್ಕೊಂಡೆ. ಈಗ ಏನಾದ್ರು ಹೋಗಿ ರೇಕ್ಸಿದ್ರೆ ಕೈಗೆ ಸಿಕ್ತಲ್ಲಿ ಹೊಡಿತಾರೆ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ದೊಡ್ಡಪ್ಪನ ಹತ್ರಕ್ಕೆ ಹೋದೆ. ಹೆಂಗ್ರಪ್ಪ ಹೆಂಗ್ ಮೆಸೇಜ್ ಮಚ್ಚು ಅಂತ ಕೇಳಿದ್ರೆ ಕಾಯಿಸ್ಕೊಳಕ್ ಬೇಕು ಕಣೋ ಅಂತಂತದೆ. ಅದಕ್ಕೆ ನೋಡ್ದೆ ಏನನ್ನು ಸಾಧಿಸಿರೋ ಸಂತೋಷ. ನಮ್ಮ ಮನೆಗೆ ಅಂತ ಬಂದು ಅಲ್ಲಿ ನೋಡಿ ನಮ್ಮ ದೊಡ್ಡಪ್ಪ ಇವತ್ತು ರೇಸಲ್ಲಿ ಓಡೋಣ, ಯಾರು ಗೆಲ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಮತ್ತೆ ದೊಡ್ಡಪ್ಪ ನಮ್ಮ ಮಾವೆಲ್ಲ ಹೊರಟು ರೇಸಲ್ಲಿ ಓಡೋಕ್ಕೆ. ಅಷ್ಟರಲ್ಲಿ ದೊಡ್ಡಪ್ಪ ಕೆಳಗೆ ಬಿದ್ದೋಯ್ತು. ರೇಸೆಲ್ಲ ಮುಗಿಸ್ಕೊಂಡು ಮನೆಗೆ ಅಂತ ಬಂದು ಮನಿಕೊಂಡು. ರೇಸ್ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನೋಡ್ತಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್.